ಹಲೋ ಆಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚುವಲ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ವಿಲೇಜ್ ಪಕ್ಕ ಅಟ್ಯಾಚ್ ಇರುವಂಥ, ಜೊತೆಗೆ ಕೆರೆ ಅಟ್ಯಾಚ್ ಇರುವಂಥ 4 ಎಕರೆ ಫಸಲು ಕೊಡುವಂಥ ತೋಟ. ಇನ್ನು ವಿಲೇಜ್ಗೆ ತುಂಬ ನಿಯರು, ಚಳ್ಳಕೆರೆಗೆ 14 ಕಿಲೋಮೀಟ್ರ್ ಆಗುತ್ತೆ. ಇನ್ನು ನನಗೆ ಈ ಜಮೀನಲ್ಲಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಎಲ್ಲವನ್ನೂ ಕೂಡ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಮತ್ತು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಸ್ನೇಹಿತರೆ, ಈಗ ನೀವು ನೋಡ್ತಾ ಇದ್ದೀರಾ, ಇದು ಚಳ್ಳಕೆರೆಗೆ 14 ಕಿಲೋಮೀಟ್ರು, ಚಿತ್ರದುರ್ಗಕ್ಕೆ 26 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಬೆಂಗಳೂರಿಗೆ 190 ಕಿಲೋಮೀಟ್ರ್ ಆಗುತ್ತೆ. ಈ ಭಾಗಕ್ಕೆ ಎಲ್ಲವೂ ಕೂಡ ಫಸಲು ಕೊಡುವ ಹಂತದಲ್ಲಿರುವಂಥ ಗಿಡಗಳು, ಅಡಿಕೆ ಗಿಡ. ಇದು ದಾರಿ. ಈ ಕಡೆ ಪಕ್ಕದ ಜಮೀನಲ್ಲೂ ಕೂಡ ಅಡಿಕೆನ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಈ ಭಾಗದಲ್ಲೆಲ್ಲ ಅಡಿಕೆನೇ ಆಗಿರೋದು, ಪ್ರತಿಯೊಂದು ಅಕ್ಕಪಕ್ಕ. ಯಾಕೆಂದರೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇಲ್ಲ. ಒಂದು ಕೆರೆ ಇದೆ, ಈ ಜಮೀನಿಗೆ ಅಟ್ಯಾಚ್ ಆಗಿಯೇ ಒಂದು ಕೆರೆ ಇದೆ. ಅಲ್ಲಿಂದಲೇ ಒಂದು ಬೋರನ್ನು ಇಲ್ಲಿಗೆ ತಂದಿರೋದು. ಈ ಜಮೀನಿಗೆ ತುಂಬ ಚೆನ್ನಾಗಿ ನೀರು ಬರುತ್ತೆ, ನೀರಿಂದಂತೂ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಭಾಗದಲ್ಲಿ. ನೀವು ಕೂಡ ಒಂದು ಸರಿ ಸ್ಥಳ ಇದೆ, ನಕಾಶ ರೋಡು ಜಮೀನಿಗೆ. ವಿಲೇಜ್ಗೆ ಒಂದು 100 ಮೀಟ್ರು ನಕಾಶ ರೋಡ್ ಅನ್ನೋದಕ್ಕಿಂತ ವಿಲೇಜ್ ಅಟ್ಯಾಚೆ. ಇನ್ನು ನನಗೆ ಇಷ್ಟ ಆಗಿರೋವಂಥ ಅಂಶಗಳ ಬಗ್ಗೆ ಗಮನ ಕೊಡೋದಾದರೆ, ಅಡಿಕೆ ಈಗಾಗಲೇ ಫಸಲು ಕೊಡ್ತಾ ಇದೆ. ಇನ್ನು ಕೆರೆಯ ಪಕ್ಕ ಇರುವಂಥ ಜಮೀನು, 2 ಬೋರ್ ಇದೆ, ಯಾವುದೇ ರೀತಿ ನೀರಿನ ಸಮಸ್ಯೆ ಇಲ್ಲ. ಕೆಲವು ಈ ಜಮೀನಿನ ಮಾಲೀಕ ಇದನ್ನು ಮೇಂಟೆನೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ, ಅದರಿಂದ ಇದನ್ನು ಮಾರೋ ಉದ್ದೇಶ ಹೊಂದಿದ್ದಾನೆ. ಮಣ್ಣು ಬ್ಲ್ಯಾಕ್ ಸಾಯಿಲು ಚೆನ್ನಾಗಿದೆ, ವಿಲೇಜ್ ಅಟ್ಯಾಚ್ ಆಗಿರೋದ್ರಿಂದ ಇದನ್ನು ಒಂದಿಷ್ಟು ಗಮನದಲ್ಲಿ ಇಟ್ಕೋಬೋದು ತೊಗೊಳ್ಳೋದಕ್ಕೆ. ಇನ್ನು ಇಷ್ಟ ಆಗದೇ ಇರೋಂಥ ಪದ ಅಂದರೆ ಇಷ್ಟ ಆಗದೇ ಇರೋಂಥ ಅಂಶಗಳ ಬಗ್ಗೆ ಗಮನ ಕೊಡೋದಾದರೆ, ರೋಡ್ ಒಂಚೂರು ಚಿಕ್ಕದಾಯಿತು, ಜೊತೆಗೆ ಮೇಂಟೆನೆನ್ಸ್ ಜಾಸ್ತಿ ಮಾಡಿಲ್ಲ, ಅದು ಒಂದು. ಜೊತೆಗೆ ರೇಟ್ ಕೂಡ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ಇನ್ನು ಅದೊಂದು ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ ತುಂಬ ಚೆನ್ನಾಗಿದೆ ತೋಟ ಮಾತ್ರ. ಯಾಕಂದರೆ ಈ ಭಾಗದಲ್ಲಿ ಇಂದು ಮುಂದು ಅಕ್ಕಪಕ್ಕ ಎಲ್ಲವೂ ಕೂಡ ಅಡಿಕೆ ತೋಟ. ತೀರಾ ಅಡಿಕೆ ತೋಟ, ಫಸಲು ಕೊಡುವಂಥ ಅಡಿಕೆ ತೋಟ ಬೇಕು ಅನ್ನೋರು ಈ ಕಡೆ ಗಮನ ಹರಿಸ್ಬೋದು. ನೀವು ನೋಡ್ರಿ, ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ವಿಲೇಜು. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಇನ್ನು ಈ ಜಮೀನನ್ನು 1 ಎಕರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ಜಮೀನು 1 ಎಕರೆ ನಿಮಗೆ 46 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ಲು ಅದೆಲ್ಲ ಡೈರೆಕ್ಟ್ ಓನರ್ ಹತ್ರನೇ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬೇಕಾದ್ರೆ ನಾವು ಜಮೀನು ತೋರಿಸುವಂಥ ಕೆಲಸ ಮಾಡ್ತೀವಿ, ಯಾಕೆಂದರೆ ರೇಟ್ ಜಾಸ್ತಿ ಆಯಿತು ಅಂತ ನಾನು ಆರಂಭದಲ್ಲೇ ಹೇಳಿದ್ದೀನಿ. ಈಗಾಗಲೇ ಒಂದು ಹಂತದಲ್ಲಿ ಫಸಲು ಕೊಡ್ತಾ ಇದೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ. ತುಂಬ ಚೆನ್ನಾಗಿ ಬಂದಿದೆ. ಅಕ್ಕಪಕ್ಕದಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಕೆರೆ ಅಟ್ಯಾಚ್ ಇರುವಂಥದ್ದು ಈ ಜಮೀನಿಗೆ, ಅದೊಂದು ಪ್ಲಸ್ ಪಾಯಿಂಟ್ ಆಗ್ಬೋದು. ಅದು ಕೂಡ ನನಗೆ ಇಷ್ಟ ಆಯಿತು. ಇನ್ನು ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ವಿಡಿಯೋ ನೋಡಿದ್ದೀರ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.